Hi, hello, good morning students. How are you all? Hope all are fine. In our last class, we have completed the three topics in living world. The three topics are, the first one, the characters of living beings. Second one, what is method of biodiversity? And third one is the rules of binomial system. Overall, ನಾವು ಲಾಸ್ಟ್ ಕ್ಲಾಸಸ್ಸಲ್ಲಿ ಏನು ಮಾಡಿದ್ವಿ, ಮೂರು ಟಾಪಿಕ್ನ ಕಂಪ್ಲೀಟ್ ಮಾಡಿದ್ವಿ. ಒಂದು ಕ್ಯಾರೆಕ್ಟರ್ಸ್ ಆಫ್ ಲಿವಿಂಗ್ ಬೀಯಿಂಗ್, ಸೆಕೆಂಡ್ ಒನ್ ಬಯೋಡೈವರ್ಸಿಟಿ ಅಂದರೆ ಏನು, ಆ್ಯಂಡ್ ಥರ್ಡ್ ಒನ್ the rules of binomial system. Standardized or the scientific name of organism is called nomenclature or binomial system ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಓಕೆ, ಇಲ್ಲಿ ನೋಡಿ ಅಬ್ಸರ್ವ್ ಮಾಡ್ತಾ ಹೋದರೆ ಇವತ್ತಿನ ಕ್ಲಾಸಲ್ಲಿರುವಂಥ ಟಾಪಿಕ್ ಏನು, ದಿ ಟಾಪಿಕ್ ಈಸ್ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್. ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಅಂದ್ಕೊಳ್ಳೆ ಈಗ ಫಸ್ಟ್ ನಮಗೆ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಅಂತೇಳಿ ಕರಿತೀವಿ, ಆರ್ ಹೈರಾರ್ಕಿ ಅಂತೇಳಿ ಕರಿತೀವಿ, ಆರ್ ಒನ್ ಮೋರ್ ನೇಮ್ ಈಸ್ ಲಿನೇಯಸ್. ಈಗ ಫಸ್ಟ್ ಲಿನೇಯಸ್ ಅಂದ್ಕೊಳ್ಳೆ ನಮಗೆ ಫಸ್ಟ್ ನೆನಪಾಗುವಂಥ ವರ್ಡ್ ಏನು ಅಂದರೆ ದ ಲಿನೇಯಸ್ ಈಸ್ ಫಾದರ್ ಆಫ್ ಟ್ಯಾಕ್ಸಾನಮಿ ಆ್ಯಂಡ್ ಹಿ ಈಸ್ ಫೌಂಡರ್ ಆಫ್ ಬೈನಾಮಿಯಲ್ ಸಿಸ್ಟಮ್. ಓಕೆ, ಇಲ್ಲಿ ನೋಡಿ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಅಂತೇಳಿ, ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ದಿ ಓವರ್ ಆಲ್ ಟ್ಯಾಕ್ಸಾನಮಿಕ್ ಅರೇಂಜ್ಮೆಂಟ್. ಈಗ ಫಾರ್ ಎಕ್ಸಾಂಪಲ್ ನಮಗೊಂದು ಐಡಿಯಾ ಬಂದಿದೆ, ಯಾವ ಥರ ಅಂದರೆ ಈಗ ಲಿವಿಂಗ್ ವರ್ಲ್ಡ್ ಅಂತ ನೋಡಿದ್ಕೊಳ್ಳೆ ಏನಾಗುತ್ತೆ, ವಿ ಹ್ಯಾವ್ ಟು ಅಬ್ಸರ್ವ್ ನಂಬರ್ ಆಫ್ ಲಿವಿಂಗ್ ಬೀಯಿಂಗ್ಸ್. Okay, again in living beings we have to observe huge quantity of diversity. ಆ huge quantity of diversity ನಾವೇನಂತ ಕರಿತೀವಿ, ಬಯೋಡೈವರ್ಸಿಟಿ ಅಂತೇಳಿ ಇಂಡಿಕೇಟ್ ಮಾಡಿದ್ವಿ. ಅಲಾಂಗ್ ವಿತ್ ದಿಸ್ ನಾವು ಒನ್ ಮೋರ್ ಟರ್ಮ್ನ ಡಿಸ್ಕಸ್ ಮಾಡಿದ್ವಿ, ದಟ್ ಈಸ್ ಟ್ಯಾಕ್ಸಾನಮಿ. ದಿ ಟ್ಯಾಕ್ಸಾನಮಿ ಇಸ್ ನಥಿಂಗ್ ಬಟ್ ದಿ ಸೈನ್ಸ್ ಆಫ್ ಐಡೆಂಟಿಫಿಕೇಶನ್, nomenclature and classification of organism is considered as a ಟ್ಯಾಕ್ಸಾನಮಿ ಅಂತೇಳಿ ಕರೆದ್ವಿ. ನಾವು ಇಷ್ಟು ಹ್ಯೂಜ್ ಕ್ವಾಂಟಿಟಿಲಿ ಆರ್ಗ್ಯಾನಿಸಮ್ನ ಅಬ್ಸರ್ವ್ ಮಾಡ್ತಾ ಆ ಆರ್ಗ್ಯಾನಿಸಮ್ನ ನಾವೇನು ಮಾಡ್ತೀವಿ ಅಂದರೆ ನೀಟಾಗಿ ಅರೇಂಜ್ ಮಾಡ್ತೀವಿ, ಸೀಕ್ವೆನ್ಸ್ ಆರ್ ನೀಟಾಗಿ ನಾವು ಅದನ್ನು ಅರೇಂಜ್ ಮಾಡ್ತೀವಿ. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಟ್ಯಾಕ್ಸಾನಮಿಕಲ್ ಕ್ಯಾಟಗರೀಸ್ ಅಂತೇಳಿ ಕರಿತೀವಿ. ದಿ ಓವರ್ ಆಲ್ ಟ್ಯಾಕ್ಸಾನಮಿಕ್ ಅರೇಂಜ್ಮೆಂಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಅಂತೇಳಿ ಕರಿತೀವಿ. ಒಂದು ಸಣ್ಣ ಎಕ್ಸಾಂಪಲ್ ನೋಡಿದ್ರೆ ಆಲ್ಮೋಸ್ಟ್ ಅಲ್ಲಿ ನೀವೆಲ್ಲರೂ ನೋಡಿರ್ತೀರ, ದಟ್ ಈಸ್ ಬಟರ್ಫ್ಲೈ. ಓಕೆ, ಬಟರ್ಫ್ಲೈ ಅಂದ ಕೂಡಲೇ ಕಲರೇಷನ್ ಬೇಸಿಸ್ ಮೇಲೆ ನಿಮ್ಮ ಕಣ್ಣಲ್ಲಿ ಅಥವಾ ನೀವು ನೋಡಿರುವಂಥ ಕೆಲವೊಂದು ಬೇಸಿಕ್ ಫೀಚರ್ಸ್ ಬೇಸಿಸ್ ಮೇಲೆ ಏನು ಮಾಡ್ತೀರಾ, ಐಡೆಂಟಿಫೈ ಮಾಡ್ತೀರಾ ಬಟರ್ಫ್ಲೈ ಅಂತೇಳಿ. ಆಲ್ ದಿಸ್ ಬಟರ್ಫ್ಲೈ ಬಿಲಾಂಗ್ಸ್ ಟು ಇನ್ಸೆಕ್ಟ್. ಇನ್ಸೆಕ್ಟಲ್ಲಿ ಏನಾಗುತ್ತೆ, ಪ್ರೆಸೆಂಟ್ ಇದೆ. ಆ್ಯಂಡ್ ದೀಸ್ ಇನ್ಸೆಕ್ಟ್ ಕಮಿಂಗ್ ಅಂಡರ್ ಆರ್ಥ್ರೋಪೋಡ. ನಿಮ್ಮ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಡಿಸ್ಕಸ್ ಮಾಡಿರ್ತೀರ ನೀವು ಆರ್ಥ್ರೋಪೋಡ. ಆ್ಯಂಡ್ ದಿಸ್ ಆರ್ಥ್ರೋಪೋಡ ಪ್ರೆಸೆಂಟ್ ಇನ್ ಅನಿಮೇಲಿಯಾ. ಅಂದರೆ ನಾವೀಗ ಅಬ್ಸರ್ವ್ ಮಾಡಿದ್ದು ಒಂದು ಬಟರ್ಫ್ಲೈನ. ಆ ಬಟರ್ಫ್ಲೈನ ಏನು ಮಾಡ್ತಿದ್ವಿ, ನಮಗೆ ಗೊತ್ತಿರೋ ಒಂದು ಐಡಿಯಾ ಬೇಸಿಸ್ ಮೇಲೆ ನಾವೇನು ಮಾಡ್ತೀವಿ, ನೀಟಾಗಿ ಅರೇಂಜ್ ಮಾಡ್ತಾ ಇದ್ದೀವಿ. ಗೊತ್ತಾಗ್ತಿದೆಯಲ್ಲ ನೋಡಿ, ಅರೇಂಜ್ಮೆಂಟಲ್ಲಿ ನಮಗೆ ಸಿಕ್ಕಿದ್ದೇನು ಅಂದರೆ ಬಟರ್ಫ್ಲೈ ಕಮಿಂಗ್ ಅಂಡರ್ ಇನ್ಸೆಕ್ಟ್. All insects are present in arthropoda and arthropoda is coming under animalia. ದಲ್ಲಿ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಅಂದರೆ ಇಲ್ಲಿ ನೋಡಿ ದಿ ಓವರ್ ಆಲ್ ದಿ ಟ್ಯಾಕ್ಸಾನಮಿಕ್ ಅರೇಂಜ್ಮೆಂಟ್ ನಾವು ನೀಟಾಗಿ ಏನು ಮಾಡಿದ್ವಿ, ಅರೇಂಜ್ ಮಾಡಿದ್ವಿ. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಅಂತೇಳಿ ಕರಿತೀವಿ. ಓಕೆ, ದಿ ಓವರ್ ಆಲ್ ಟ್ಯಾಕ್ಸಾನಮಿಕ್ ಅರೇಂಜ್ಮೆಂಟ್, ಓವರ್ ಆಲ್ ಟ್ಯಾಕ್ಸಾನಮಿಕ್ ಅರೇಂಜ್ಮೆಂಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಅಂತೇಳಿ ಕರಿತೀವಿ. ಅಂದರೆ ಇಲ್ಲಿ ಜಸ್ಟ್ ನಾನೊಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದು, ನಿಮಗೆ ನೆಕ್ಸ್ಟು ಫ್ಯೂಚರ್ ಅಂದರೆ ನೆಕ್ಸ್ಟ್ ಸ್ಲೈಡ್ಸಲ್ಲೆಲ್ಲ ನಿಮಗೆ ಗೊತ್ತಾಗುತ್ತೆ ಹೇಗೆ ಅರೇಂಜ್ ಮಾಡೋದು ಅಂತೇಳಿ. ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಟ್ಯಾಕ್ಸಾನಮಿಕ್ ಹೈರಾರ್ಕಿ. ಹೈರಾರ್ಕಿ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ದಿ ಸೀಕ್ವೆನ್ಷಿಯಲ್ ಆರ್ ನೀಟ್ ಅರೇಂಜ್ಮೆಂಟ್ ಆಫ್ ಎನ್ ಆರ್ಗ್ಯಾನಿಸಮ್ ಈಸ್ ಕನ್ಸಿಡರ್ಡ್ ಆಸ್ ಎ ಹೈರಾರ್ಕಿ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ ಟ್ಯಾಕ್ಸಾನಮಿಕ್ ಹೈರಾರ್ಕಿ ಅಂದರೆ ಡೆಫಿನೇಷನ್ ಯಾವ ಥರ ಇದೆ ಅಂದರೆ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಟುಗೆದರ್ ಕಾನ್ಸ್ಟಿಟ್ಯೂಟ್ ಟ್ಯಾಕ್ಸಾನಮಿಕ್ ಹೈರಾರ್ಕಿ. ದಿ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್, ಇಲ್ಲಿ ಏನು ನೀವು ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ನ ಅಬ್ಸರ್ವ್ ಮಾಡ್ತಿದ್ದೀರಾ, ದಿಸ್ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಟುಗೆದರ್ ದೇ ಆರ್ ಕಾನ್ಸ್ಟಿಟ್ಯೂಟ್ ಆಸ್ ಟ್ಯಾಕ್ಸಾನಮಿಕ್ ಹೈರಾರ್ಕಿ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಅಂದರೆ ನೋಡಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಇಟ್ಸ್ ಅನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಬಂದರೆ ದಿ ಓವರ್ ಆಲ್ arrangement or taxonomic arrangement is considered as a taxonomic categories. Again taxonomic hierarchy andre the taxonomic categories together constitute taxonomic hierarchy ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಟ್ಯಾಕ್ಸಾ ಆರ್ ಟ್ಯಾಕ್ಸಾನ್. ಟ್ಯಾಕ್ಸಾ ಆರ್ ಟ್ಯಾಕ್ಸಾನ್ ಅಂದರೆ ಈಚ್ ಲೆವೆಲ್, ನಾವೇನು ಪ್ರತಿ ಲೆವೆಲ್ನ ಅಬ್ಸರ್ವ್ ಮಾಡ್ತೀವಿ, ದಿ ಈಚ್ ಲೆವೆಲ್ ಆಫ್
taxonomic categories, that one is considered as a taxa ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ನಾವೇನು ಮಾಡ್ತೀವಿ ಅಂದರೆ, ಈಗ ಯಾವುದೋ ಒಂದು ಆರ್ಗ್ಯಾನಿಸಮ್ ಇದೆ, ಬೇಕಾದ್ರೆ ಇದನ್ನೇ ತಗೊಳ್ಳೋಣ. ಬಟರ್ಫ್ಲೈ, ಇನ್ಸೆಕ್ಟ್ ಆದಮೇಲೆ ಆರ್ಥ್ರೋಪೋಡಾ, ದಿ ನೆಕ್ಸ್ಟ್ ಒನ್ ಈಸ್ ಅನಿಮೇಲಿಯಾ. ಓಕೆ, ಇಲ್ಲಿ ನೋಡಿ ಅಬ್ಸರ್ವೇಷನ್ಸ್ ಅಲ್ಲಿ taxa or taxon ಅಂದ್ರೆ ನೋಡಿ, each taxonomic categories represent a unit of classification termed as rank or taxon ಅಂತೇಳಿ ಕರಿತೀವಿ. ಅಂದರೆ ಇಲ್ಲಿ ಏನು ನೀವು ಕ್ಯಾಟಗರೀಸ್ ಅಬ್ಸರ್ವ್ ಮಾಡ್ತಿದ್ದೀರಾ, ಈಚ್ ಲೆವೆಲ್, ಇದು ಒಂದು ಲೆವೆಲ್, ಇದು ಒಂದು ಲೆವೆಲ್, ಇದು ಒಂದು ಲೆವೆಲ್, ಇದು ಒಂದು ಲೆವೆಲ್, ಆರ್ ರ್ಯಾಂಕ್ ಅಂತೇಳಿ ಕರಿತೀವಿ. ದಿ ಲೆವೆಲ್ ಆಫ್ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್, ದಟ್ ಒನ್ ಈಸ್ ಕಾಲ್ಡ್ ಟ್ಯಾಕ್ಸಾನ್ ಅಂತೇಳಿ ಕರಿತೀವಿ. ನೀಟಾಗಿ ನೋಡ್ಕೊಳ್ಳಿ, ದಿ ಲೆವೆಲ್ ಆಫ್ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಆರ್ ದಿ ಯೂನಿಟ್ ಆಫ್ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಟ್ಯಾಕ್ಸಾ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಓಕೆ, ಟೋಟಲಿ ಈಗ ನಾವು 3 ಕಾನ್ಸೆಪ್ಟ್ನ ನೋಡಿದ್ವಿ. 3 ಕಾನ್ಸೆಪ್ಟ್ಸ್ ಆರ್ taxonomic categories. The overall taxonomic arrangement is considered as a taxonomic categories. Okay, the taxonomic categories constitute taxonomic hierarchy. Next, the each level of taxonomical categories are considered as a taxa ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಟರ್ಮ್ಸ್ ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಓಕೆ, ಈಗ ನೆಕ್ಸ್ಟ್ ಅಬ್ಸರ್ವ್ ಮಾಡೋಣ, ಹೈರಾರ್ಕಿ ಆಫ್ ಕ್ಲಾಸಿಫಿಕೇಶನ್. ನೆಕ್ಸ್ಟ್ ನೋಡಿ ಟಾಪಿಕ್ಕು, ಹೈರಾರ್ಕಿ ಆಫ್ ಕ್ಲಾಸಿಫಿಕೇಶನ್ ಆರ್ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಅಂತಲೂ ಕರಿಬೋದು, ಅಥವಾ ಟ್ಯಾಕ್ಸಾನಮಿಕ್ ಹೈರಾರ್ಕಿ ಅಂತಲೂ ಕರಿಬೋದು, ಆರ್ ಒನ್ ಮೋರ್ ನೇಮ್ ಲಿನಯಸ್ ಹೈರಾರ್ಕಿ ಅಂತಲೂ ಕರಿತೀವಿ. ಓಕೆ, ಟ್ಯಾಕ್ಸಾನಮಿಕ್ ಕ್ಯಾಟಗರಿ ಆರ್ ಹೈರಾರ್ಕಿ ಆಫ್ ಕ್ಲಾಸಿಫಿಕೇಶನ್ ಆರ್ ಟ್ಯಾಕ್ಸಾನಮಿ ಹೈರಾರ್ಕಿ ಆರ್ ಲಿನಯಸ್ ಹೈರಾರ್ಕಿ ಅಂತ ನಾವೇನು ಮಾಡ್ತೀವಿ, ಟರ್ಮ್ ಯೂಸ್ ಮಾಡ್ತೀವಿ. ಓಕೆ, ಹೈರಾರ್ಕಿ ಆಫ್ ಕ್ಲಾಸಿಫಿಕೇಶನ್ ಕಂಟೈನ್, ನೀಟಾಗಿ ನೋಟ್ ಮಾಡ್ಕೊಳ್ಳಿ ಇದನ್ನ, ಕಿಂಗ್ಡಮ್, contain many phylum, first to kingdom, contain many phylum for animals. In the same way, kingdom contain divisions for plants. Kingdom contain many phylum for animals or division for plants. Next, each phylum contain many class. Each class contain many order. Each order contain many family. Each family contain many genus, and the final one is species ಅಂತೇಳಿ ಕರಿತೀವಿ. ನೀಟಾಗಿ ನೋಟ್ ಮಾಡ್ಕೊಳ್ಳಿ, ಫಸ್ಟ್ ಒನ್ ಕಿಂಗ್ಡಮ್, ನೆಕ್ಸ್ಟ್ ಫೈಲಮ್, ಸೆಕೆಂಡ್ ಒನ್ ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಆ್ಯಂಡ್ ದಿ ಫೈನಲ್ ಒನ್ ಈಸ್ ಸ್ಪೀಶೀಸ್ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಓಕೆ, ಇಲ್ಲಿ ನೋಡಿ, ದಿಸ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಹೈರಾರ್ಕಿ ಆಫ್ ಕ್ಲಾಸಿಫಿಕೇಶನ್ ಅಂತೇಳಿ ಏನು ಮಾಡಿದ್ವಿ, ಇಂಡಿಕೇಟ್ ಮಾಡಿದ್ವಿ. ಇಲ್ಲಿ ನೋಡಿ ಪಾಯಿಂಟು, ಕಿಂಗ್ಡಮ್. ಓಕೆ, ಕಿಂಗ್ಡಮ್ ಕಂಟೈನ್ many phylum for plants or many division for plants. Okay, same way, each phylum contain many classes. Each phylum contain many classes. Each class contain
many orders. Each order contains many family. Each family contain many genus ಏನಾಗಿರುತ್ತೆ ಪ್ರೆಸೆಂಟ್ ಇರುತ್ತೆ. ಓಕೆ, ಅಗೇನ್ ಒನ್ ಮೋರ್ ಥಿಂಗ್, ಇಲ್ಲಿ ನಾವೇನು ಕ್ಲಾಸಿಫಿಕೇಶನ್ ನೋಡ್ತೀವಿ, ಕಿಂಗ್ಡಮ್ ಟು ದಿ ಸ್ಪೀಶೀಸ್ ಆರ್ ಸ್ಪೀಶೀಸ್ ಟು ದಿ ಕಿಂಗ್ಡಮ್. ದಿ ಕಿಂಗ್ಡಮ್ ಈಸ್ ಆ್ಯಂಡ್ highest level of hierarchy of classification. Species is an lowest level of classification ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ದಿ ಕಿಂಗ್ಡಮ್ ಈಸ್ ಹೈಯೆಸ್ಟ್ ಲೆವೆಲ್ and the species is lowest level. And one more thing, the species is also considered as basic unit of classification. The species is considered as basic unit of classification ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ, the kingdom is highest level, species is lowest level, and species is also considered as a basic unit of classification ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. And one more important thing, as we know, when the hierarchy move upwards, when the hierarchy move upwards, the similarity between, when the hierarchy move towards or move upwards, that means species to genus, genus to family, family to order, order to class, class to phylum, phylum to kingdom. When the hierarchy of classification move upwards, the similarity between organism decreases. When the hierarchy of classification move upwards, similarity between organism is decreases ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ದಿ ಬ್ರೀಫ್ ಐಡಿಯಾ ಅಬೌಟ್ ಹೈರಾರ್ಕಿ ಆಫ್ ಕ್ಲಾಸಿಫಿಕೇಶನ್. ಈ ಪ್ರತಿಯೊಂದು ಟರ್ಮಿನ ಏನು ಮೀನಿಂಗ್ ಇದೆ ಅಂತ ನೆಕ್ಸ್ಟಿಗೆ ಅಬ್ಸರ್ವ್ ಮಾಡ್ತೀವಿ. ಬಟ್ ಹೈರಾರ್ಕಿ ಆಫ್ ಕ್ಲಾಸಿಫಿಕೇಶನ್ ಅಂತ ಕೂಡಲೇ ನೋಟ್ ಮಾಡುವಂಥ ಥಿಂಗ್ಸು, ಹೈಯೆಸ್ಟ್ ಲೆವೆಲ್ ಈಸ್ ಕಿಂಗ್ಡಮ್, ದಿ ಲೋಯೆಸ್ಟ್ ಲೆವೆಲ್ ಈಸ್ ಸ್ಪೀಶೀಸ್, ಆ್ಯಂಡ್ ದಿ ಸ್ಪೀಶೀಸ್ ಇಸ್ ಕನ್ಸಿಡರ್ ಆಸ್ ಎ ಬೇಸಿಕ್ ಯೂನಿಟ್ ಆಫ್ ಕ್ಲಾಸಿಫಿಕೇಶನ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಗೊತ್ತಾಗ್ತಿದೆಯಲ್ಲ? ಪಾಯಿಂಟ್ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಅದರ ಜೊತೆಗೆ ನಾವು ಪಾಯಿಂಟ್ ಇನ್ನೊಂದು ಅಬ್ಸರ್ವ್ ಮಾಡಿದಂದರೆ, ಕಿಂಗ್ಡಮ್ ಕಂಟೈನ್ ಮೆನಿ ಫೈಲಮ್ಸ್ ಆ್ಯಂಡ್ ಡಿವಿಷನ್ಸ್. ಈಚ್ ಫೈಲಮ್ ಕಂಟೈನ್ ಮೆನಿ ಕ್ಲಾಸ್, ಈಚ್ ಕ್ಲಾಸ್ ಕಂಟೈನ್ ಮೆನಿ ಆರ್ಡರ್ಸ್, ಈಚ್ ಆರ್ಡರ್ ಕಂಟೈನ್ ಮೆನಿ ಫ್ಯಾಮಿಲಿ, each family contain many genus, and the final one is species. The species is an lowest level in a hierarchy of classification, and it is considered as basic unit of classification. Okay, ಇದನ್ನ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ತುಂಬ ಇಂಪಾರ್ಟೆಂಟ್ ಆಗಿ ನಿಮಗೆ ಬೇಕು. ಇದ್ರ ಮೇಲೆ ನಾವು ನೆಕ್ಸ್ಟ್ ಈಗ ಡಿಸ್ಕಸ್ ಮಾಡೋದು. ಓಕೆ, okay, next one, the next is species. ಈಗ ಹೈರಾರ್ಕಿ ಆಫ್ ಕ್ಲಾಸಿಫಿಕೇಶನ್ ನೋಡಾಯಿತು. ದಿ ಫಸ್ಟ್ ಒನ್ ಈಸ್ ಸ್ಪೀಶೀಸ್. ಸ್ಪೀಶೀಸ್ ಅಂದ್ಕೊಳ್ಳೆ ಲೋಯೆಸ್ಟ್ ಲೆವೆಲ್ ಅಂತೇಳಿ ಇಂಡಿಕೇಟ್ ಮಾಡಿದ್ವಿ. ಆ್ಯಂಡ್ ದಿ ಸ್ಪೀಶೀಸ್ ಆರ್ ಬೇಸಿಕ್ ಯೂನಿಟ್ ಆಫ್ ಕ್ಲಾಸಿಫಿಕೇಶನ್ ಅಂತೇಳಿ ಕರಿತೀವಿ. ದಿ ಸ್ಪೀಶೀಸ್ ಈಸ್ ಅನ್ ಬೇಸಿಕ್ ಯೂನಿಟ್ ಆಫ್ ಕ್ಲಾಸಿಫಿಕೇಶನ್. ಆ್ಯಂಡ್ ಒನ್ ಮೋರ್ ಥಿಂಗ್, ದಿ ಗ್ರೂಪ್ ಆಫ್ ಕ್ಲೋಸ್ಲಿ ರಿಸೆಂಬಲಿಂಗ್ ಆರ್ಗ್ಯಾನಿಸಮ್ ವಿಚ್ ಆರ್ capable of reproducing with each other to produce offsprings, that one is considered as a species ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ನಾವು ಬೈನಾಮಿಯಲ್ ಸಿಸ್ಟಮ್ನ ಅಬ್ಸರ್ವ್ ಮಾಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ. ಬೈನಾಮಿಯಲ್ ಸಿಸ್ಟಮ್ ಅಂದ್ಕೊಳ್ಳೆ, ದಿ ಬೈನಾಮಿಯಲ್ ಸಿಸ್ಟಮ್ ಕಂಟೈನ್ ಟೂ ಕಾಂಪೊನೆಂಟ್. ಯಾವುದೆರಡು ಕಾಂಪೊನೆಂಟ್? ಒನ್ ಈಸ್ ಜನರಿಕ್ ನೇಮ್, ಸ್ಪೆಸಿಫಿಕ್ ಎಪಿಥೆಟ್ ಅಂತ ಹೇಳಿ ಕರಿತೀವಿ. ಓಕೆ, ಇಲ್ಲಿ ನೋಡಿ, ಜನರಿಕ್ ನೇಮ್ ಮತ್ತು ಸ್ಪೆಸಿಫಿಕ್ ಎಪಿಥೆಟ್ ಆರ್ ಸ್ಪೀಶೀಸ್ ನೇಮ್ ಅಂತೇಳಿ ಫಸ್ಟ್ ನಾವಿಲ್ಲಿ ಟರ್ಮ್ ಯೂಸ್ ಮಾಡೋದು. ಎಲ್ಲಿ ಬೈನಾಮಿಯಲ್ ಸಿಸ್ಟಮಲ್ಲಿ ಇಟ್ ಹ್ಯಾಸ್ ಟೂ ಕಾಂಪೊನೆಂಟ್, ಒನ್ ಈಸ್ ಜನರಿಕ್ ನೇಮ್ ಆ್ಯಂಡ್ ಒನ್ ಈಸ್
ಸ್ಪೆಸಿಫಿಕ್ ಎಪಿಥೆಟ್ ಆರ್ ಒನ್ ಮೋರ್ ನೇಮ್. ಸ್ಪೀಶೀಸ್ ನೇಮ್ ಅಂತ ನಾವೇನು ಮಾಡಿದ್ವಿ, ಟರ್ಮ್ ಯೂಸ್ ಮಾಡಿದ್ವಿ. ಸ್ಪೀಶೀಸ್ ಇಸ್ ನಥಿಂಗ್ ಬಟ್ ಬೇಸಿಕ್ ಯೂನಿಟ್ ಆಫ್ ಕ್ಲಾಸಿಫಿಕೇಶನ್ ಅಂತೇಳಿ ಕರಿತೀವಿ. ಓಕೆ, ಸ್ಪೀಶೀಸಲ್ಲಿರುವಂಥ ಇನ್ನೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಏನು ಅಂದರೆ ದಿ ಗ್ರೂಪ್ ಆಫ್ ಕ್ಲೋಸ್ಲಿ ರಿಸೆಂಬಲಿಂಗ್ ಆರ್ಗ್ಯಾನಿಸಮ್ ವಿಚ್ ಆರ್ ಕೇಪಬಲ್ ಆಫ್ ರೀಪ್ರೊಡ್ಯೂಸಿಂಗ್ ವಿತ್ ಈಚ್ ಅದರ್ ಟು ಪ್ರೊಡ್ಯೂಸ್ ಆಫ್ ಸ್ಪ್ರಿಂಗ್ಸ್. ಈಗ ಎಕ್ಸಾಂಪಲ್ ನೋಡಿದರೆ ಹೋಮೋ sapiens. Homo sapiens is an scientific name of man. ಮ್ಯಾನಿನ ಸೈಂಟಿಫಿಕ್ ನೇಮ್ ಅಂತ ನಾವೇನು ಮಾಡ್ತೀವಿ, ಇದನ್ನು ಇಂಡಿಕೇಟ್ ಮಾಡ್ತೀವಿ. ಇದರಲ್ಲಿ ಎಸ್ಪೆಷಲಿ ಸೆಪಿಯನ್ಸ್ ಇಸ್ ಆ್ಯನ್ ಸ್ಪೀಶೀಸ್ ನೇಮ್ ಅಂತ ನಾವೇನು ಮಾಡಿದ್ವಿ, ಇಂಡಿಕೇಟ್ ಮಾಡಿದ್ವಿ. ಓಕೆ, ಈಗ ಹ್ಯೂಮನ್ ಬೀಯಿಂಗ್ ಅಬ್ಸರ್ವ್ ಮಾಡ್ತಾ ಹೋದ್ರೆ ನೋಡಿ, ಹ್ಯೂಮನ್ ಬೀಯಿಂಗಲ್ಲಿ ವಿ ಹ್ಯಾವ್ ಟು ಅಬ್ಸರ್ವ್ ದಿ ಬೇಸಿಕ್ ಸ್ಟ್ರಕ್ಚರಲ್ ಸಿಮಿಲಾರಿಟಿ. ಈಗ ಹ್ಯೂಮನ್ ಬೀಯಿಂಗ್ನ ಅಬ್ಸರ್ವ್ ಮಾಡ್ತಿದ್ದೀರಂದರೆ ಇನ್ ಹ್ಯೂಮನ್ ಬೀಯಿಂಗಲ್ಲಿ ವಿ ಹ್ಯಾವ್ ಟು ಅಬ್ಸರ್ವ್ ಬೇಸಿಕ್ ಸ್ಟ್ರಕ್ಚರಲ್ ಸಿಮಿಲಾರಿಟಿಗಳನ್ನ ನಾವೇನು ಮಾಡ್ತಿದ್ದೀವಿ, ಅಬ್ಸರ್ವ್ ಮಾಡ್ತಿದ್ದೀವಿ. ಓಕೆ, ಅಗೇನ್ ಈ ಬೇಸಿಕ್ ಸ್ಟ್ರಕ್ಚರಲ್ ಸಿಮಿಲಾರಿಟೀಸ್ ಇದೆ ಅಂಡ್ ಆಲ್ಸೋ ದ ಕೇಪಬಲ್ ಆಫ್ ಪ್ರೊಡ್ಯೂಸಿಂಗ್ ದಿ ಆಫ್ ಸ್ಪ್ರಿಂಗ್ಸ್ನ ಪ್ರೊಡ್ಯೂಸ್ ಮಾಡಿದ್ರೆ ದೆಮ್ಸೆಲ್ಸ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಸ್ಪೀಶೀಸ್ ಅಂತೇಳಿ ಕರಿತೀವಿ. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾರೆ ಕ್ಯಾಟ್, ಫೆಲಿಸ್ ಕ್ಯಾಟಸ್. ಬಟ್ ಫೆಲಿಸ್ ಕ್ಯಾಟಸ್ ಇಸ್ ಅನ್ ಸೈಂಟಿಫಿಕ್ ನೇಮ್ ಆಫ್ ಕ್ಯಾಟ್. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, when you observe the cat, we have to see bigger cat, smaller, or some of them are completely white, some of the cat contain stripes on the body. ಈ ಥರ ಡಿಫ್ರೆಂಟ್ ವೆರೈಟಿ ಆಫ್ ಕ್ಯಾಟ್ಸ್ಗಳನ್ನ ಅಬ್ಸರ್ವ್ ಮಾಡ್ತೀವಿ, ಅಂದರೆ ವೇರಿಯೇಷನ್ಸ್ ಕಾಣಿಸ್ತದೆ. ಬಟ್ ದೀಸ್ ಕ್ಯಾಟ್ ಆರ್ ಏನಿಲ್ಲ ಅಬ್ಸರ್ವ್ ಮಾಡ್ತೀರಾ, ಆಲ್ ಆರ್ ಬಿಲಾಂಗ್ ಎ ಕಾಮನ್ ಸ್ಪೀಶೀಸ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಕ್ಯಾಟಸ್. ಅಲ್ಲಿ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಕ್ಯಾಟಸ್ ಇಸ್ ಅನ್ ಸ್ಪೀಶೀಸ್ ನೇಮ್, ಬಟ್ ಇಲ್ಲಿ ನೋಡಿ ಇವೆಲ್ಲವೂ ಕಮಿಂಗ್ ಅಂಡರ್ ದಿ ಕ್ಯಾಟಸ್ ಸ್ಪೀಶೀಸ್ ಅಲ್ಲಿ ನಾವೇನು ಮಾಡ್ತಿದ್ದೀವಿ, ಅಬ್ಸರ್ವ್ ಮಾಡ್ತಿದ್ದೀವಿ. ಅಗೇನ್ ದೇ ರೀಪ್ರೊಡ್ಯೂಸಿಂಗ್ ವಿತ್ ಈಚ್ ಅದರ್ ಆ್ಯಂಡ್ ಪ್ರೊಡ್ಯೂಸ್ ದಿ ಆಫ್ ಸ್ಪ್ರಿಂಗ್ಸ್ ಪ್ರೊಡ್ಯೂಸ್ ಮಾಡುವಂಥ ಕೆಪಾಸಿಟಿ ಇದೆ. ಇದು ಸ್ಪೀಶೀಸ್ ಆಯಿತು ಕ್ಯಾಟಸ್. ಇನ್ ದಿ ಸೇಮ್ ವೇ ಸೆಪಿಯನ್ ಈಸ್ ಅನ್ ಸ್ಪೀಶೀಸ್ ನೇಮ್ ಆಫ್ ಹ್ಯೂಮನ್ ಬೀಯಿಂಗ್. ದಿ ಸೆಪಿಯನ್ ಆ್ಯಂಡ್ ಕ್ಯಾಟಸ್ ಕ್ರಾಸಿಂಗ್ ಮಾಡಿದಾಗ ಆಫ್ ಸ್ಪ್ರಿಂಗ್ಸ್ ಪ್ರೊಡ್ಯೂಸ್ ಆಗುತ್ತಾ? ದೇರ್ ಇಸ್ ನೋ ಎನಿ ಪಾಸಿಬಿಲಿಟೀಸ್. ಯಾಕಂದರೆ ಇಲ್ಲಿ ಸಿಮಿಲಾರಿಟಿ ಇರಬೇಕು, ರಿಸೆಂಬಲೆನ್ಸ್ ಇರಬೇಕು, ಆ್ಯಂಡ್ ದೆ ರೀಪ್ರೊಡ್ಯೂಸ್ ಆ್ಯಂಡ್ ಪ್ರೊಡ್ಯೂಸಸ್ ದಿ ಆಫ್ ಸ್ಪ್ರಿಂಗ್ನ ಪ್ರೊಡ್ಯೂಸ್ ಮಾಡೋ ಕೆಪಾಸಿಟಿ ಇತ್ತು ಅಂದರೆ ಮಾತ್ರ ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಸ್ಪೀಶೀಸ್ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಅಗೇನ್ ಇಲ್ಲಿ ಮೈನ್ ಇಂಪಾರ್ಟೆಂಟ್ ಥಿಂಗ್, ದೆ ಶೋ ಕ್ಲೋಸ್ ರಿಸೆಂಬಲ್ನೆಸ್ ಆ್ಯಂಡ್ ಆಲ್ಸೋ ರೀಪ್ರೊಡ್ಯೂಸ್ ಆ್ಯಂಡ್ ದ ಪ್ರೊಡ್ಯೂಸಸ್ ಆಫ್ ಸ್ಪ್ರಿಂಗ್ನ ಪ್ರೊಡ್ಯೂಸ್ ಮಾಡುವ ಕೆಪಾಸಿಟಿ, reproducing with each other and to produce the offsprings, that one is considered as a species ಅಂತೇಳಿ ಕರಿತೀವಿ. ಅಂದರೆ ಇಲ್ಲಿ ನಾವು ನೋಡಿದ ಎಕ್ಸಾಂಪಲ್ ಇವತ್ತು ಒಂದು ಸೆಪಿಯನ್ಸ್, ನಾವೇನು ಸೆಪಿಯನ್ಸ್ ಅಬ್ಸರ್ವ್ ಮಾಡ್ತೀವಿ, ಇಟ್ ಈಸ್ ಆ್ಯನ್ ಸ್ಪೀಶೀಸ್ ನೇಮ್ ಆಫ್ ಮ್ಯಾನ್. ಓಕೆ, ಅದೇ ಥರ ಕ್ಯಾಟಸ್ ಈಸ್ ಆನ್ ಸ್ಪೀಶೀಸ್ ನೇಮ್ ಆಫ್ ಕ್ಯಾಟ್. ಓಕೆ, ಇಲ್ಲಿ ನೋಡಿ ಕ್ಯಾಟಲ್ಲಿ ತುಂಬ ವೆರೈಟಿ ನೋಡ್ತೀವಿ, ಬಟ್ ಆಲ್ ದಿಸ್ ಕ್ಯಾಟ್ ವಿಚ್ ಇಸ್ ಕಮಿಂಗ್ ಅಂಡರ್ ದಿ ಸ್ಪೀಶೀಸ್ ಕ್ಯಾಟಸಲ್ಲಿ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಬಟ್ ಇಲ್ಲಿ ನೋಡಿ ಈ ಕ್ಯಾಟಸಲ್ಲಿ ಏನು ವೆರೈಟೀಸ್ ಇದೆ, ದೇ ಕ್ಯಾನ್ ರೀಪ್ರೊಡ್ಯೂಸಿಂಗ್ ವಿತ್ ಈಚ್ ಅದರ್ ಟು ಪ್ರೊಡ್ಯೂಸ್ ದಿ ಆಫ್ ಸ್ಪ್ರಿಂಗ್ಸ್, ದಟ್ ಈಸ್ ದಿ ಸ್ಪೆಷಾಲಿಟಿ ಆಫ್ ಸ್ಪೀಶೀಸ್. ಅದರ ಬಿಡಲು ಇನ್ನೊಂದು ಸ್ಪೀಶೀಸ್, ಫಾರ್ ಎಕ್ಸಾಂಪಲ್ ಸೆಪಿಯನ್ಸ್ ಆ್ಯಂಡ್ ಕ್ಯಾಟಸ್ನ ಕ್ರಾಸ್ ಮಾಡಿದ್ರೆ ಯಾವುದೇ ಇಂಡಿವಿಜುವಲ್ ಪ್ರೊಡ್ಯೂಸ್ ಆಗಲ್ಲ, ಬಿಕಾಸ್ ದಿ ಬೋತ್ ದಿ ಸ್ಪೀಶೀಸ್ ಆರ್ different. That's why the species are basic unit of classification, and second thing is group of closely resembling organism which are capable of reproducing with each other to produce offspring, that one is considered as a species anta namen marthivi. Genus, the genus means the group of related species. Genus means iga already ಒಂದು ಟಾಪಿಕ್ ಕಂಪ್ಲೀಟ್ ಆಯಿತು, ದಟ್ ಈಸ್ ಸ್ಪೀಶೀಸ್, ದಿ ಬೇಸಿಕ್ ಯೂನಿಟ್ ಆಫ್ ಕ್ಲಾಸಿಫಿಕೇಶನ್. ದೇ ಶೋ ರಿಸೆಂಬಲ್ನೆಸ್ ಆ್ಯಂಡ್ ರೀಪ್ರೊಡ್ಯೂಸ್ ವಿತ್ ಈಚ್ ಅದರ್ ಆ್ಯಂಡ್ ಪ್ರೊಡ್ಯೂಸ್ ಆಫ್ ಸ್ಪ್ರಿಂಗ್ಸ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಸ್ಪೀಶೀಸ್ ಅಂತೇಳಿ ಕರೆದ್ವಿ. ಅಂದರೆ ನೀವೇನು ಸ್ಪೀಶೀಸ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಆ ಸ್ಪೀಶೀಸಲ್ಲಿ ಸಿಮಿಲಾರಿಟಿ ಇರಬೇಕು, ರೀಪ್ರೊಡ್ಯೂಸ್ ಆಗೋ ಕೆಪಾಸಿಟಿ ಇರಬೇಕು, ಆಫ್ ಸ್ಪ್ರಿಂಗ್ನ ಪ್ರೊಡ್ಯೂಸ್ ಮಾಡಬೇಕು. ಅದನ್ನು ನಾವೇನಂತೀವಿ ಅಂದರೆ ಸ್ಪೀಶೀಸ್ ಅಂತೇಳಿ ಕರಿತೀವಿ. ನಾನು ಆ ಸ್ಪೀಶೀಸಲ್ಲಿ ಎಕ್ಸಾಂಪಲ್ ಹೇಳ್ದೆ, 2 ಎಕ್ಸಾಂಪಲ್ ಹೇಳಿದೆ. ಒಂದು ಸೆಪಿಯನ್ಸು, ಇನ್ನೊಂದು ಕ್ಯಾಟಸ್ಸು. ಕ್ಯಾಟಸ್ ಈಸ್ ಅನ್ ಸ್ಪೀಶೀಸ್ ನೇಮ್ ಆಫ್ ಕ್ಯಾಟ್, ಸೆಪಿಯನ್ಸ್ ಈಸ್ ಅನ್ ಸ್ಪೀಶೀಸ್ ನೇಮ್ ಆಫ್ ಹ್ಯೂಮನ್ ಬೀಯಿಂಗ್. ಓಕೆ, ಸೆಪಿಯನ್ಸ್ ಅಂದ್ಕೊಂಡ್ರೆ ಅಲ್ಲಿ ನಮಗೆ ಸಿಮಿಲಾರಿಟಿ ಇರುತ್ತೆ. ಯಾವಾಗ
ರೀಪ್ರೊಡಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಆಗುತ್ತೆ, ಆಫ್ಸ್ಪ್ರಿಂಗ್ ನ ಪ್ರೊಡ್ಯೂಸ್ ಮಾಡೋ ಕೆಪಾಸಿಟಿ ಇರುತ್ತೆ, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಸ್ಪೀಶೀಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡಿ ಎರಡು ಸ್ಪೀಶೀಸ್ ಇದೆ, ಒನ್ ಈಸ್ ಸೆಪಿಯನ್ಸ್ ಆ್ಯಂಡ್ ಅನದರ್ ಒನ್ ಈಸ್ ನಾವೇನಂತ ಕರಿತೀವಿ ಕ್ಯಾಟಸ್ ಅಂತ ಕರಿತೀವಿ. ಯಾವುದ್ರದ್ದು? ಕ್ಯಾಟಿಂದು. ಈಗ ಈ ಸೆಪಿಯನ್ಸ್ ಮತ್ತು ಕ್ಯಾಟಸ್ನ ಕ್ರಾಸ್ ಮಾಡಿದ್ರೆ ಯಾವುದೇ ರೀತಿಯಾದ ಇಂಡಿವಿಜುವಲ್ಸ್ ಬರೋದಿಲ್ಲ, ಬಿಕಾಸ್ ದಿ ಬೋತ್ ಆರ್ ಡಿಸಿಮಿಲರ್, ನಾಟ್ ಸಿಮಿಲರ್. ಹಾಗಾಗಿ ನಾವು ಅದನ್ನೇ ಅಂತೀವಿ ಅಂದರೆ ಸ್ಪೀಶೀಸ್ ಅಂತೇಳಿ ಕರಿತೀವಿ. ಹಾಗಾಗಿ ಸ್ಪೀಶೀಸ್ನ ಅಬ್ಸರ್ವ್ ಮಾಡ್ತಾ ಹೋದಾಗ ದಿ ಸ್ಪೀಶೀಸ್ ಆರ್ ಬೇಸಿಕ್ ಯೂನಿಟ್ ಆಫ್ ಕ್ಲಾಸಿಫಿಕೇಶನ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ದಿ ಸೆಕೆಂಡ್ ಒನ್ ಈಸ್ ಜೀನಸ್. ದಿ ಗ್ರೂಪ್ ಆಫ್ ರಿಲೇಟೆಡ್ ಸ್ಪೀಶೀಸ್ ಆರ್ ಕನ್ಸಿಡರ್ ಆಸ್ ಜೀನಸ್ ಅಂತೇಳಿ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಟೈಗರ್, ಲಯನ್ ಆ್ಯಂಡ್ ಲೆಪರ್ಡ್, ಇದನ್ನು ಅಬ್ಸರ್ವ್ ಮಾಡ್ತಾ ಹೋದರೆ ದೇ ಶೋ ಸಮ್ ಸಿಮಿಲ್ಯಾರಿಟೀಸ್. ಓಕೆ, ದಿ ಟೈಗರ್ ಸ್ಪೀಶೀಸ್ ನೇಮ್ ಈಸ್, ಸ್ಟೂಡೆಂಟ್ಸ್ ನಿಮಗೆ ಗೊತ್ತಿದೆ, ಟೈಗ್ರಿಸ್. ಲಯನ್ ಇಂದು ಲಿಯೋ, ಲೆಪರ್ಡ್ ಇಂದು ಪ್ಯಾರಡಸ್. ಓಕೆ, ಟೈಗರ್, ಲಯನ್, ಲೆಪರ್ಡ್ ಮೂರದ್ದು ಸ್ಪೀಶೀಸ್ ನೇಮ್ ಆಯಿತು. ದೇ ಶೋ ಸಮ್ ಸಿಮಿಲ್ಯಾರಿಟೀಸ್. ದಟ್ಸ್ ವೈ tiger, lion and leopard, which is coming under the genus Panthera, they show some similarities. That's why these three species which is present in one common genus, that common genus is considered as a Panthera ಅಂತೇಳಿ ಕರಿತೀವಿ. ಈಗ ನೋಡಿ ನಿಮ್ಮ ಡೆಫಿನೇಷನ್ಗೆ ಮ್ಯಾಚ್ ಮಾಡಿ. The group of related species ಆರ್ ಕನ್ಸಿಡರ್ ಆಸ್ ಜೀನಸ್ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ದಿಸ್ ಈಸ್ ಅಬೌಟ್ ದಿ ಸೆಕೆಂಡ್ ಒನ್. ಇನ್ನೊಂದು ಪಾಯಿಂಟ್ ಇದೆ ನೋಡಿ, ಸ್ಪೀಶೀಸ್ ಇನ್ ಎನಿ ಜೀನಸ್ ಆರ್ ಮೋರ್ ಕ್ಲೋಸ್ಲಿ ರಿಲೇಟೆಡ್ ಟು ಈಚ್ ಅದರ್ ದ್ಯಾನ್ ಟು ಸ್ಪೀಶೀಸ್ ಇನ್ ಎನಿ ಅದರ್ ಜೀನಸ್. ಅಂದರೆ ಏನು ಜೀನಸ್ಸು ಸಿಮಿಲಾರಿಟಿ ಇದ್ದರೆ ಮಾತ್ರ ದೇ ಆರ್ ಕಮಿಂಗ್ ಅಂಡರ್ ಒನ್ ಜೀನಸ್. ಸಮ್ಟೈಮ್ಸ್ ಸಿಮಿಲಾರಿಟೀಸ್ ಇಲ್ಲ ಅಂದರೆ ದೇ ಆರ್ ಪ್ರೆಸೆಂಟ್ ಇನ್ ಇನ್ನೊಂದು ಜೀನಸ್ ಆರ್ ಅದರ್ ಜೀನಸಲ್ಲಿ ನಾವೇನು ಮಾಡ್ತೀವಿ, ಆರ್ಗ್ಯಾನಿಸಮ್ನ ಅಬ್ಸರ್ವ್ ಮಾಡ್ತೀವಿ. ಇಲ್ಲಿ ನೋಡಿ ಸ್ವಲ್ಪ ಸಿಮಿಲಾರಿಟೀಸ್ ಇದೆ ಟೈಗರ್, ಲಯನ್ ಮತ್ತು ಲೆಪರ್ಡಲ್ಲಿ. ದಟ್ಸ್ ವೈ ದೀಸ್ ತ್ರೀ ಮೆಂಬರ್ಸ್ ಪ್ರೆಸೆಂಟ್ ಇನ್ ಅನ್ ಜೀನಸ್ ಪ್ಯಾಂಥೆರಾ. ಜೀನಸ್ ಪ್ಯಾಂಥೆರಾದಲ್ಲಿ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಸಮ್ ಟೈಮ್ ಮೂರರಲ್ಲೂ ಸಿಮಿಲಾರಿಟಿ ಇರಲಿಲ್ಲ, ದೇ ಆರ್ ಪ್ರೆಸೆಂಟ್ ಇನ್ ಅದರ್ ಜೀನಸಲ್ಲಿ ಏನಾಗಿರ್ತಿತ್ತು, ಪ್ರೆಸೆಂಟ್ ಇರ್ತಿತ್ತು. ದಿಸ್ ಈಸ್ ಅಬೌಟ್ ದಿ ಸೆಕೆಂಡ್ ಒನ್, ದಟ್ ಈಸ್ ಜೀನಸ್. ಓಕೆ, ನೆಕ್ಸ್ಟ್ ದಿ ಥರ್ಡ್ ಒನ್. ಸೆಕೆಂಡ್ ಒನ್ ಜೀನಸ್ ಆಯಿತು. ಥರ್ಡ್ ಒನ್ ಫ್ಯಾಮಿಲಿ. ಫ್ಯಾಮಿಲಿ ನೋಡಿ, ದಿ ಗ್ರೂಪ್ ಆಫ್ ರಿಲೇಟೆಡ್ ಜನರಾ, ದಿ ಗ್ರೂಪ್ ಆಫ್ ರಿಲೇಟೆಡ್ ಜೀನಸ್. ಈಗ ನೋಡಿ ನಾವು ಜೀನಸ್ಸಿಗೆ ಬರ್ತಿದ್ದು ದಿ ಗ್ರೂಪ್ ಆಫ್ ರಿಲೇಟೆಡ್ ಸ್ಪೀಶೀಸು, ಫ್ಯಾಮಿಲಿಗೆ ದಿ ಗ್ರೂಪ್ ಆಫ್ ರಿಲೇಟೆಡ್ ಜನರಾ, ಬಟ್ ವಿತ್ ಸ್ಟಿಲ್ ಲೆಸ್ ನಂಬರ್ ಆಫ್ ಸಿಮಿಲ್ಯಾರಿಟೀಸ್ ಆಸ್ ಕಂಪೇರ್ಡ್ ಟು ದಿ ಜೀನಸ್ ಆ್ಯಂಡ್ ಸ್ಪೀಶೀಸ್. ಜೀನಸ್ಸು ಮತ್ತು ಸ್ಪೀಶೀಸ್ಗೆ ಕಂಪೇರ್ ಮಾಡ್ತಾ ಹೋದರೆ ದೇ ಶೋ a less number of similarities, they are considered as a family ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ ಅಗೈನ್ ಎಕ್ಸಾಂಪಲ್ ತಗೊಂತ ಟೈಗರ್, ಲಯನ್, ಲೆಪರ್ಡ್. ಓಕೆ, ಮೂರನ್ನ ಎಕ್ಸಾಂಪಲ್ ಆಗಿ ಏನು ಮಾಡ್ತೀವಿ, ಚೂಸ್ ಮಾಡಿದ್ವಿ. ಮೂರದು ನಿಮಗೆ ಸ್ಪೀಶೀಸ್ ನೇಮ್ ಗೊತ್ತಿದೆ, ಟೈಗ್ರಿಸ್, ಲಿಯೋ, ಪ್ಯಾರಡಸ್. ದೀಸ್ ತ್ರೀ ಆರ್ ಕಮಿಂಗ್ ಅಂಡರ್ ಎ ಕಾಮನ್ ಜೀನಸ್ ನೇಮ್ Panthera. Okay, in the same way cat. Cat in the species name ನೋಡ್ತಾ ಹೋದ್ರೆ that is Catus, and coming under the genus Felis ಅಲ್ಲಿ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಬಟ್ ಟೈಗರು, ಲಯನ್, ಲೆಪರ್ಡ್ ಅಬ್ಸರ್ವ್ ಮಾಡಿ. ಅಗೈನ್ ಕ್ಯಾಟ್ ಅಬ್ಸರ್ವ್ ಮಾಡ್ತಾ ಹೋದರೆ ದೇ ಶೋ ಸಮ್ ಔಟ್ ಕ್ವಾಂಟಿಟಿ ಆರ್ ಸಮ್ ನಂಬರ್ ಆಫ್ ಸಿಮಿಲಾರಿಟೀಸ್ ಏನಾಗಿದೆ, ಪ್ರೆಸೆಂಟ್ ಇದೆ. ಓಕೆ, ಜೀನಸ್ ಮತ್ತು ಸ್ಪೀಶೀಸ್ ನಮಗೆ ಕಂಪೇರ್ ಮಾಡ್ತಾ ಹೋದರೆ ಅಷ್ಟು ಕ್ವಾಂಟಿಟಿಲಿ ಸಿಮಿಲಾರಿಟೀಸ್ ಇಲ್ಲ, ಬಟ್ ದೇ ಶೋ ಸಮ್ ಸಿಮಿಲಾರಿಟೀಸು ಪ್ರೆಸೆಂಟ್ ಇದೆ. ಬಟ್ ಹಾಗೆ ನಾವು ಹೇಳಬೇಕಾದ್ರೆ ದಿ ಕ್ಯಾಟ್ ಈಸ್ ಕನ್ಸಿಡರ್ ಆಸ್ ಎ ಮಿನಿಯೇಚರ್ ಆಫ್ ಟೈಗರ್ ಅಂತಲೂ ಕರಿತೀವಿ. ಬಟ್ ಇಲ್ಲೇನಾಗಿದೆ, ಜೀನಸ್ ಆ್ಯಂಡ್ ಸ್ಪೀಶೀಸ್ ನಮಗೆ ಕಂಪೇರ್ ಮಾಡ್ತಾ ಹೋದರೆ ಅಷ್ಟು ಕ್ವಾಂಟಿಟಿಲಿ ಸಿಮಿಲಾರಿಟೀಸ್ ಇಲ್ಲ, ಬಟ್ ದೇ ಶೋ ಸಮ್ ಸಿಮಿಲಾರಿಟೀಸ್ ಪ್ರೆಸೆಂಟ್ ಇದೆ. ದಟ್ಸ್ ವೈ ಟೈಗರ್, ಲಯನ್, leopard and cat, which is coming under the common family Felidae.
ಫೆಲ್ಲಿಡೆ ಫ್ಯಾಮಿಲಿ ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಅಂದರೆ ಥರ್ಡ್ ಪಾಯಿಂಟ್ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ದಟ್ ಈಸ್ ದಿ ಗ್ರೂಪ್ ಆಫ್ ರಿಲೇಟೆಡ್ ಜನರ, ದಿ ಗ್ರೂಪ್ ಆಫ್ ರಿಲೇಟೆಡ್ ಜನರ ವಿತ್ less similarities when compared with the genus and species, that one is considered as a family ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ದಿ ಥರ್ಡ್ ಒನ್. ಓಕೆ, ಟೋಟಲಿ ಹೈರಾರ್ಕಿ ಆಫ್ ಕ್ಲಾಸಿಫಿಕೇಷನ್ಲಿ ಇವತ್ತು ನಾವು 3 ಟಾಪಿಕ್ ನೋಡಿದ್ವಿ. ಒಂದು ಸ್ಪೀಷೀಸ್, ಸೆಕೆಂಡ್ ಒನ್ ಜೀನಸ್, ಥರ್ಡ್ ಒನ್ ಫ್ಯಾಮಿಲಿ. ಪಾಯಿಂಟ್ ನೀಟಾಗಿ ನೆನ್ಪಿಟ್ಕೊಳ್ಳಿ. ಸ್ಪೀಷೀಸ್ ಇಸ್ ನಥಿಂಗ್ ಬಟ್ ದಿ ಬೇಸಿಕ್ ಯೂನಿಟ್ ಆಫ್ ಕ್ಲಾಸಿಫಿಕೇಷನ್. Okay, they show resembleness, that one is considered as a species. Again, reproduction ಅಲ್ಲಿ ಪಾರ್ಟಿಸಿಪೇಟ್ ಆಗಬೇಕು, ಆಫ್ಸ್ಪ್ರಿಂಗ್ನ ಪ್ರೊಡ್ಯೂಸ್ ಮಾಡಬೇಕು, that one is considered as a species. ಸೆಕೆಂಡ್ ಒನ್ ಚೂಸ್ ಮಾಡಿದ್ದು genus, the group of related species are considered as genus ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒನ್ family, the group of related genus or genera but less similarities when compared with the genus and species, that one is considered as a family ಅಂತ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ದಿ ಟುಡೇಸ್ ಟಾಪಿಕ್. ಇವತ್ತು ನಾವು ಡಿಸ್ಕಸ್ ಮಾಡಿದ್ದೇನು ಅಂದರೆ ಟ್ಯಾಕ್ಸಾನಮಿಕ್ ಕ್ಯಾಟಗರಿಲಿ ವಾಟ್ ಈಸ್ ಮೀನ್ ದಟ್ ಆಫ್ ಟ್ಯಾಕ್ಸಾನಮಿಕ್ ಕ್ಯಾಟಗರಿ, ಮತ್ತು ಹೈರಾರ್ಕಿಲಿ ಯಾವ ಥರ ಲೀಸ್ಟ್ ಬರುತ್ತೆ, ಕಿಂಗ್ಡಮ್, ಫೈಲಮ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಷೀಸ್. ಅದರಲ್ಲಿ 3 ಟಾಪಿಕ್ ಮಾತ್ರ ಡಿಸ್ಕಸ್ ಮಾಡಿದ್ವಿ. ಒಂದು species, second one genus and third one family. Okay, thank you.